ಸರ್, ಈಗ ನಮ್ಮ 4 ವಿಧಾನ ಪರಿಷತ್ತಿನ ಚುನಾವಣೆ ಇದೆ. ನಮ್ಮ ಭಾಗದ್ದು ಈಶಾನ್ಯ ಭಾಗದ್ದು ಚುನಾವಣೆ ಇದೆ. ಅದಕ್ಕೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಚುನಾವಣೆಯನ್ನು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಈಶಾನ್ಯ ಭಾಗ ಅಂದರೆ ನಮಗೆ ಕನಿಷ್ಠ ನಮ್ಮ 6 ಜಿಲ್ಲೆಗಳು, 6 ಜಿಲ್ಲೆಯಿಂದನೂ ನಮ್ಮ ಶಿಕ್ಷಕರ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತಾರೆ. ಅದನ್ನು ಪೂರ್ವಭಾವಿಯಾಗಿ ಈ ರೀತಿ ಮಾಡೋದು ಒಳ್ಳೆಯ ಒಂದು ಬೆಳವಣಿಗೆ ಪಕ್ಷದೊಳಗೆ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ಕನಿಷ್ಠ 35ರಿಂದ 36 ಕ್ಷೇತ್ರಗಳಿಗೆ ಅವರು ಓಡಾಡಬೇಕಾಗತ್ತೆ. ಭಾಳ ಒಳ್ಳೆಯ ನಿರ್ಧಾರವನ್ನು ಅಧ್ಯಕ್ಷರು ತೊಗೊಂಡಿದ್ದಾರೆ. ಅದಕ್ಕೆ ನಾವು ನಮ್ಮ ಭಾಗದ ಅಭ್ಯರ್ಥಿಯನ್ನು ಆದಷ್ಟು ಬೇಗನೆ ಆಯ್ಕೆ ಮಾಡಿ ನಿಶ್ಚಿತವಾಗಲೂ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ. ಗೆಲ್ಲಿಸ್ತೀವಿ, ಆ ವಿಶ್ವಾಸ ಇದೆ. ಸರ್, RSS ವಿಚಾರದಲ್ಲಿ ಸರ್ಕಾರ ಆದರೆ ಸಹಜವಾಗಿ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಇದು ಮಾಡಿ ನಿಮ್ಮ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರು ಸರ್. ಅದಕ್ಕೆ ಸದ್ಯಕ್ಕೆ ಒಂದು ಸ್ಟೇ ಆಗಿದೆ ಸರ್ ಹೈಕೋರ್ಟ್ನಲ್ಲಿ. ಅಂದರೆ ಅವ್ರು ಕ್ವಶನ್ ಮಾಡಿದರು, ಅದಕ್ಕೆ ಸ್ಟೇ ಆಗಿದೆ ಸರ್. ಕೋರ್ಟ್ ಹೇಳಿದ್ದನ್ನು ನಾವು ಕೇಳಲೇಬೇಕು, ಕಾನೂನನ್ನು ಪಾಲನೆ ಮಾಡಲೇಬೇಕು, ಅದನ್ನು ಮಾಡ್ತೀವಿ. ಆದರೆ ನಾವು RSSನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ. ನಾವು RSS ಬ್ಯಾನ್ ಮಾಡಬೇಕು, ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತ. ಅಂದರೆ ಯಾವುದೇ ಕಾರ್ಯಕ್ರಮ ಆಗಬೇಕಂತಂದರೆ ಸರ್ಕಾರದ ಸಂಬಂಧಪಟ್ಟಂಥ ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಂಡು ಅದನ್ನು ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದ್ದೀವಿ ವಿನ ಯಾಕೆ ಇದು RSS ಟಾರ್ಗೆಟ್ ಇಟ್ಕೊಂಡು RSS ಟಾರ್ಗೆಟ್ ಇಟ್ಕೊಳ್ಳೋಂಥ ಅವಶ್ಯಕತೆ ನಮಗೇನು ಇಲ್ಲ. RSSದ್ದು ಮತ್ತು ಅವರು BJP ಇದನ್ನು ಹೆಚ್ಚು ಮಾತಾಡೋಂಥ ಕೆಲಸವನ್ನು ಮಾಡ್ತಾರೆ. RSSನ್ನು ಬ್ಯಾನ್ ಮಾಡ್ತಾರೆ. RSS ಬ್ಯಾನ್ ಮಾಡ್ತೀನಿ ಅಂತ ಯಾರು ಹೇಳಿದರು? ನಾವೇನು ಹೇಳಿದ್ವಿ? ನಮ್ಮ ಪಕ್ಷದ ಯಾರು ಮುಖ್ಯಮಂತ್ರಿಗಳು ಸಚಿವರ ಪತ್ರ ಬರೆದ್ರು. ಸತ್ಯತೆ ಪತ್ರ ಬರೆದ್ರೆ ತಪ್ಪೇನಿಲ್ಲ. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂತಂದರೆ ನೀವು ಪರ್ಮಿಷನ್ ತೊಗೊಂಡು ಮಾಡಬೇಕು, ಅದು ತಪ್ಪೇನಿದೆ? ನಾಳೆ ಏನಾದರೂ ಅಹಿತಕರ ಘಟನೆಗಳಾದರೆ ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿಲ್ಲ. ಹಿಂಗಾಗಿ ಪತ್ರ ಬರೆದಿದ್ರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಒಳಗೆ ತೀರ್ಮಾನ ಆಗಿದೆ. ನಾವು ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿಲ್ಲ. ಎಲ್ಲ ಸಂಸ್ಥೆಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದು ಸತ್ಯ. ಅದ್ರಾಗೇನು ಹೇಳುವಂತಿಲ್ಲ. ಕೋರ್ಟು ಈಗ ಹೇಳಿದೆ. ಕೋರ್ಟ್ ಬಗ್ಗೆ ನಾವು ಅದಕ್ಕೆ ಸರ್ಕಾರ ಏನೇನು ಕ್ಲಾರಿಫಿಕೇಷನ್ ಕೊಡಬೇಕಾಗೈತೆ ಕೋರ್ಟಿಗೆ ಮುಂದಿನ ದಿನ ಕೊಡುವಂಥ ಕೆಲಸ ಮಾಡುತ್ತೆ. ಅಂದರೆ ಕೋರ್ಟ್ ಹೇಳಿದ್ದನ್ನು ನಾವು ಒಪ್ಕೊತೀವಿ, ಅದನ್ನು ಪಾಲನೆ ಮಾಡುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಕ್ಲಾರಿಫಿಕೇಷನ್ ಕೋರ್ಟಿಗೆ ಏನು ಕೊಡಬೇಕಾಯ್ತು ಕೊಡ್ತೀವಿ. ಸರ್, ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ. ಸರ್, ಈಗ ಎಲ್ಲರೂ ಹೇಳೋದು ಅದೇ ಮಾತು. ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಎಲ್ಲರೂ ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಂಗಡಿಗೆ ಹೇಳೋಂಥ ಪ್ರಶ್ನೆ ಬರೋಂಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ರಾಜ್ಯದ ಅಧ್ಯಕ್ಷರು ಅವರೇ ಹೈಕಮಾಂಡನ್ನು ಹೊತ್ತಿನಾಗ ನಾವು ಹೈಕಮಾಂಡನ್ನು 3ರಷ್ಟು ಅವ್ರು ಹೇಳಿದ ಪಾಲನೆಯನ್ನು ಮಾಡ್ತೀವಿ. ಓಕೆ.